ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಇರುವಂತಹ ಪದ್ಯಭಾಗದ ಹೆಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಕನಕದಾಸರ ರಚನೆ. ಕನಕದಾಸರ ಬಗ್ಗೆ ಈಗಾಗಲೇ ನಿಮಗೆ ಪೂರ್ವ ಪರಿಚಯ ಇರುತ್ತೆ. 1509ರಿಂದ 1607 ಅವರ ಕಾಲ ಅಂತ ಹೇಳಿ ಗುರುತಿಸ್ತೀವಿ. ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರಾಗಿರುವಂತಹ ಕನಕದಾಸರು ಪುರಂದರದಾಸರ ಸಮಕಾಲೀನರು. ಹಾವೇರಿ ಜಿಲ್ಲೆಯಲ್ಲಿ ಬರುವಂತಹ ಬಾಡ ಇವರ ಜನ್ಮಸ್ಥಳ. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕನಾಗಿದ್ದಂತಹ ಇವರು ಕನಕದಾಸರಾದದ್ದು ಐತಿಹ್ಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯೇ ಬರುತ್ತೆ. ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ. ವಿಜಯನಗರದ ಪಾಳೆಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿ ಕೀರ್ತನೆ, ಉಗಾಭೋಗ, ಸುಳಾದಿಗಳನ್ನು ರಚನೆ ಮಾಡಿಕೊಂಡು ಕರ್ನಾಟಕದಾದ್ಯಂತ ತಿರುಗಾಡಿದಂತಹವರು. ಮೋಹನ ತರಂಗಿಣಿ, ಹರಿಭಕ್ತಿಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತೆ ಎಂಬ ಕಾವ್ಯಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಕಾಗಿನೆಲೆ ಆದಿಕೇಶವ ಇವರ ಅಂಕಿತ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ಸಂರಕ್ಷಿಸುತ್ತದೆ ಎನ್ನುವುದನ್ನು ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತಪಡಿಸ್ತಾ ಇದೆ. ಮಾನವ ಜೀವನದಲ್ಲಿ ಸಮಸ್ಯೆಗಳು ಸಹಜವಂತೆ. ಯಾವುದಕ್ಕೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದ್ದೇ ಆದ ಉತ್ತರಗಳಿರುತ್ತೆ. ಹುಡುಕುವಂತಹ ತಾಳ್ಮೆ ಮನುಷ್ಯನಿಗೆ ಅವಶ್ಯಕ ಅನ್ನುವಂತಹ ಮಾತು ಕನಕದಾಸರದ್ದು. ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ತುಂಬ ಮುಖ್ಯವಾಗಿರಬೇಕು. ಪ್ರತಿ ಕ್ಷಣದ ಸಂತಸವನ್ನು ಅನುಭವಿಸಬೇಕು. ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಾದದ್ದಲ್ಲ ಅನ್ನುವಂತಹ ಮಾತನ್ನು ಕನಕದಾಸರು ಈ ಕೀರ್ತನೆಯ ಮೂಲಕ ಸ್ಪಷ್ಟಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೀರ್ತನೆ ಹೀಗಿದೆ: ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇಲ್ಲಿ ಕಂಡ್ಯ ಅಂತಂದರೆ ನೋಡು ಅನ್ನುವಂತಹ ಅರ್ಥ. ಮನಸ್ಸಿಗೆ ಹೇಳ್ತಾ ಇರುವಂತಹದ್ದು, ನೋಡು, ತಲ್ಲಣಿಸದಿರು, ತಲ್ಲಣ ಪಡಬೇಡ, ಆತಂಕ ಪಡಬೇಡ. ಮನವೇ, ಮನಸ್ಸೇ, ಯಾವುದೇ ಕಾರಣಕ್ಕೂ ನೀನು ಆತಂಕಕ್ಕೊಳಗಾಗಬೇಡ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಈ ಭೂಮಿಯ ಮೇಲೆ ಹುಟ್ಟಿಸಿರುವಂತಹ 84 ಲಕ್ಷ ಜೀವರಾಶಿಗಳನ್ನು ಕೂಡ ಹುಟ್ಟಿಸಿದಾತನೇ ಸಲಹುತ್ತಾನೆ, ಕಾಪಾಡ್ತಾನೆ. ಹಾಗಾಗಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನಾಡ್ತಾ ಇದ್ದಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಹಾಗಾದರೆ ಸಲಹುವಂತಹ ಆ ಸ್ವಾಮಿಯ ಬಗೆಗಿನ, ಆತನ ಅಸ್ತಿತ್ವದ ಬಗೆಗಿನ ಪರಿಚಯವನ್ನು ಒಂದಷ್ಟು ಉದಾಹರಣೆಗಳ ಮೂಲಕ ಮಾಡಿಕೊಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ಯಾವ್ಯಾವುದರಲ್ಲಿ ಆ ಹುಟ್ಟಿಸಿದಾತನ ಅಸ್ತಿತ್ವವನ್ನು ನಾವು ಗುರುತಿಸ್ಕೋಬಹುದಪ್ಪ ಅಂತಂದರೆ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ, ಎಲ್ಲೋ ಒಂದು ಕಡೆ ಬೆಟ್ಟದ ಮೇಲೆ ತುದಿಯಲ್ಲಿ ಒಂದು ವೃಕ್ಷ ಹುಟ್ಟುತ್ತಂತೆ. ಆ ಹುಟ್ಟಿರುವಂತಹ ಮರಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ. ದಿನನಿತ್ಯವೂ ಯಾರಾದರೂ ಹೋಗಿ ಕಟ್ಟೆಯನ್ನು ಕಟ್ಟಿ ಅಲ್ಲಿ ನೀರನ್ನು ಹಾಕಿ ಬರ್ತಾರೆಯೇ? ಇಲ್ಲ. ಹಾಗಿದ್ರೂ ಕೂಡ ಆ ವೃಕ್ಷ ಬೆಳೆಯುತ್ತೆ. ಹೇಗೆ ಅಂತಂದರೆ, ಕಾಲಕ್ಕೆ ಅಂತಹ ವೃಕ್ಷಗಳು ಬೆಳೀಲಿ ಅನ್ನೋಂತಹ ಕಾರಣಕ್ಕೆ ಹುಟ್ಟಿಸಿದ ಆ ದೇವರು ಮಳೆ ಅನ್ನೋದನ್ನು ಸೃಷ್ಟಿ ಮಾಡ್ದ ಅಂತ. ಹಾಗಾಗಿ ಅವುಗಳಿಗೂ ಕೂಡ ಒಂದು ಅಸ್ತಿತ್ವ ಸಿಕ್ತು ಅಂತ. ಹಾಗೆಯೇ ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು, ಹುಟ್ಟಿಸಿದಂತಹ, ಜನ್ಮ ಕೊಟ್ಟಂತಹ ಆ ದೇವರು ಏನಿದ್ದಾನೆ ಆತ ಹೊಣೆಗಾರನಾಗಿರ್ತಾನಂತೆ, ನಮ್ಮಗಳ ಜವಾಬ್ದಾರಿಯನ್ನು ಹೊತ್ತಿರ್ತಾನಂತೆ. ಹಾಗಾಗಿ ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಗಟ್ಟಿಯಾಗಿ ಸಲಹುತ್ತಾನೆ, ಕಾಪಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ನಿಮಗೆ ಬೇಡ ಅಂತ. ಅಂದರೆ ಅಷ್ಟರ ಮಟ್ಟಿಗಿನ ನಂಬಿಕೆ, ಹುಟ್ಟಿಸಿದಾತ ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ ಕನಕದಾಸರಿಗಿರೋ ಅಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆ ಮೂಲಕ ಅವರ ನಂಬಿಕೆಯನ್ನೇ ನಮಗೂ ಕೂಡ ಬಿತ್ತೋ ಅಂತಹ ಪ್ರಯತ್ನವನ್ನು ಈ ಕೀರ್ತನೆಯ ಮೂಲಕ ಮಾಡ್ತಾ ಇದ್ದಾರೆ. ಅಂದರೆ ಅವತ್ತಿನ ಸಂದರ್ಭದ ಒಳಗೆ, ಸಮಾಜದ ಒಳಗೆ ಭಕ್ತಿಯ ಬಗೆಗೆ
ಒಂದು ನಂಬಿಕೆಯನ್ನು ತರಬೇಕಾಗಿತ್ತು, ದೇವರ ಅಸ್ತಿತ್ವದ ಬಗೆಗೆ ಅರಿವನ್ನು ಮೂಡಿಸಬೇಕಾಗಿತ್ತು. ಹಾಗಾಗಿ ಈ ರೀತಿಯಾದಂತಹ ಕೀರ್ತನೆಗಳ ಅವಶ್ಯಕತೆ ಕೂಡ ಇತ್ತು. ಅದರ ಒಂದು ಭಾಗವಾಗಿ ಕನಕದಾಸರ ಈ ಕೀರ್ತನೆಯನ್ನು ನಾವು ಕಾಣಬಹುದು. ಅಡವಿಯೊಳಗಾಡುವ ಮೃಗಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಹಾಗೆಯೇ ಕಾಡಿನ ಒಳಗಡೆ ಆಡುವಂತಹ ಮೃಗ ಪಕ್ಷಿಗಳಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲವಕ್ಕೂ ಕೂಡ ಅಡಿಗಡಿಗೆ ಆಹಾರವಿತ್ತವರು ಯಾರೋ, ಹೆಜ್ಜೆ ಹೆಜ್ಜೆಗೇನೆ ಆಹಾರವನ್ನು ಇತ್ತು ಕಾಪಾಡ್ತಾ ಇರುವಂತಹವರು ಯಾರು. ಎಲ್ಲಿ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗೂ ಆಹಾರ ಸಿಗುತ್ತಾ ಅಂತಂದರೆ, ಒಮ್ಮೆ ಗಮನಿಸಿ, ಕಾಡಿನಲ್ಲಿರುವಂತಹ ಜೀವರಾಶಿಗಳೆಲ್ಲವೂ ಕೂಡ ಅಲ್ಲಿರುವಂತಹ ಮತ್ತೊಂದು ಜೀವರಾಶಿಯನ್ನೇ ತನ್ನ ಆಹಾರವಾಗಿ ಮಾಡಿಕೊಂಡು ಬದುಕ್ತಾ ಇರುವಂತಹ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅದು ಆ ದೈವದ ಸೃಷ್ಟಿ ಅನ್ನುವಂತಹದ್ದನ್ನು, ಹೆಜ್ಜೆ ಹೆಜ್ಜೆಗೆ ಆಹಾರವನ್ನು ಸೃಷ್ಟಿಸಿಕೊಟ್ಟು ಅವುಗಳ ಬದುಕನ್ನು ಪೊರೀತಾ ಇರುವಂತಹದ್ದನ್ನು ಕಾಣಬಹುದು. ಹಾಗೆಯೇ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು, ಯಾವ ರೀತಿಯಾಗಿ ಕಾಪಾಡ್ತಾನಂತೆ ಆತ ಅಂತಂದರೆ, ಹಡೆದ ಜನನಿಯ ರೀತಿ, ಹೆತ್ತ ತಾಯಿಯ ರೀತಿಯಲ್ಲಿ. ಅಂದರೆ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ತನ್ನ ಮಕ್ಕಳನ್ನು ತಾಯಿ ಎಷ್ಟು ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ಕಾಪಾಡಿಕೊಳ್ತಾಳೋ, ರಕ್ಷಿಸಿಕೊಳ್ತಾಳೋ, ಆ ರೀತಿಯಾಗಿ ಆ ಸ್ವಾಮಿ ನಮ್ಮನ್ನೆಲ್ಲವನ್ನು ಸೃಷ್ಟಿಸಿದಂತಹ ಆ ದೇವರು ಹೊಣೆಗಾರನಾಗಿ, ಜವಾಬ್ದಾರಿಯುತವಾಗಿ ಬಿಡದೆ ರಕ್ಷಿಸ್ತಾನಂತೆ, ಬಿಡದೆ ಕಾಪಾಡ್ತಾನಂತೆ, ಕೈ ಹಿಡಿದು ಕಾಪಾಡ್ತಾನೆ. ಇದರಲ್ಲಿ ಯಾವ ಸಂದೇಹವಿಲ್ಲ ಅನ್ನುವಂತಹದ್ದು ಕನಕದಾಸರ ಅಭಿಪ್ರಾಯ. ಈ ಇಡೀ ಪದ್ಯಭಾಗದ ಒಳಗೆ ಹುಟ್ಟಿಸಿದಂತಹ ಆ ದೇವರಿಗೆ ಜವಾಬ್ದಾರಿ ಅನ್ನುವಂತಹದ್ದು ಕೂಡ ಇರುತ್ತೆ ಅನ್ನೋದು ಕನಕದಾಸರ ಅಭಿಪ್ರಾಯ. ಮುಂದುವರಿದು ಹೇಳ್ತಾರೆ, ನವಿಲಿಗೆ ಚಿತ್ರ ಬರೆದವರು ಯಾರೋ, ಪವಳದಾಲತೆಗೆ ಕೆಂಪಿಟ್ಟವರು ಯಾರೋ, ಸವಿಮಾತಿನ ರಗಿಳಿಗೆ ಹಸುರು ಬರೆದವರು ಯಾರೋ, ಅವನೇ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಅಂದರೆ ಮನುಷ್ಯನ ಯೋಚನಾಲಹರಿಗೂ ಕಲ್ಪನಾಲಹರಿಗೂ ಮೀರಿದಂತಹ ಸೃಷ್ಟಿಯನ್ನು ಈ ಪ್ರಕೃತಿಯ ಒಳಗೆ ಆ ದೈವ ಅನ್ನುವಂತಹದ್ದು ಮಾಡಿದೆ. ಅದಕ್ಕೆ ಉದಾಹರಣೆಯಾಗಿ ಒಂದಷ್ಟು ವಿಭಿನ್ನತೆಗಳನ್ನು ಹೆಸರಿಸ್ತಾ ಇದ್ದಾರೆ. ನವಿಲಿಗೆ ಚಿತ್ರ ಬರೆದವರು ಯಾರು? ಆ ನವಿಲು ಅನ್ನೋದು ಸರಿ, ಆ ನವಿಲಿನ ಗರಿಯ ಒಳಗೆ ಅಷ್ಟೆಲ್ಲ ಚಿತ್ರಗಳನ್ನು ಬಿಡಿಸಿದಂತಹವನು ಯಾರು? ಆ ಥರದ ಸೃಷ್ಟಿ ಯಾರಿಗೆ ಹೊಳಿಲಿಕ್ಕೆ ಸಾಧ್ಯ? ಪವಳದ ಲತೆಗೆ ಕೆಂಪಿಟ್ಟವರು ಯಾರು? ಹವಳಕ್ಕೆ ಕೆಂಪು ಬಣ್ಣವನ್ನೇ ಇಟ್ಟಂಥವರು ಯಾರು? ಸವಿಮಾತಿನ ರಗಿಳಿಗೆ ಹಸಿರು ಬರೆದವರಾರು? ಸವಿಮಾತನ್ನು ಆಡುವಂತಹ, ತುಂಬ ಚೆನ್ನಾಗಿ ಹಾಡುವಂತಹ ಆ ಗಿಳಿಗೆ ಹಸಿರು ಬಣ್ಣವೇ ಚಂದ ಅಂತ ಹೇಳಿ ಅದನ್ನೇ ಕೊಟ್ಟಂತಹವರು ಯಾರೋ, ಅವನೇ ಸಲಹುವನು. ಈ ಎಲ್ಲ ವಿಭಿನ್ನ ಸೃಷ್ಟಿಯನ್ನು ಮಾಡಿದವನೊಬ್ಬ ಇದಾನಲ್ಲ, ಆತನೇ ನಮ್ಮನ್ನೆಲ್ಲ ಕಾಪಾಡ್ತಾನೆ, ಸಲಹುವನು, ಕಾಪಾಡ್ತಾನೆ. ಇದಕ್ಕೆ ಸಂಶಯವಿಲ್ಲ, ಇದರಲ್ಲಿ ಯಾವ ಅನುಮಾನವೂ ಬೇಡ ಅನ್ನುವಂತಹದ್ದು ಕನಕದಾಸರು ಹೇಳ್ತಾ ಇರುವಂತಹ ಮಾತು. ಅಂದರೆ ಈ ಸೃಷ್ಟಿ ಅನ್ನುವಂತಹದ್ದು ಏನಿದೆ ಅದು ಹಲವಾರು ವಿಚಿತ್ರಗಳ ಆಗರ, ವಿಭಿನ್ನಗಳ ಆಗರ. ಹಾಗಾಗಿ ವಿಭಿನ್ನತೆ ಪ್ರಕೃತಿಯ ಸಹಜ ಧರ್ಮ, ಅದನ್ನು ಅನುಸರಿಸಿ ನಡೆಯಬೇಕಾಗಿರುವಂತಹದ್ದು ಮನುಷ್ಯ ಸಹಜ ಧರ್ಮ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದುವರಿದ ಭಾಗ ಹೀಗಿದೆ, ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಿಗಲ್ಲಿಗ ಆಹಾರ ತಂದೀವರಾರು, ಬಲ್ಲಿದನು ಕಾಗಿನೆಲೆಯಾದಿಕೇಶವರಾಯ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಎಲ್ಲೋ ಸಂದಿಯಲ್ಲಿ ಪೊಟರೆಗಳಲ್ಲಿ ಹುಟ್ಟಿ ಕೂಗುವಂತಹ ಕಪ್ಪೆಗಳಿದೆಯಲ್ಲ, ಆ ಕಪ್ಪೆಗಳಿಗೆ ಮಿಡತೆಗಳನ್ನು ಆಹಾರವಾಗಿ ಸೃಷ್ಟಿಸಿದಂತಹ ದೇವರಿದಾನಲ್ಲ, ಅಲ್ಲಿಗಲ್ಲಿಗೆ ಹೋಗಿ ಅದಕ್ಕೆ ಆಹಾರವಾಗುವಂತಹದ್ದನ್ನು ನಾವು ಕಾಣಬಹುದು. ಹಾಗಾಗಿ ಇಂಥ ಎಲ್ಲ ವಿಭಿನ್ನ ಸೃಷ್ಟಿಗಳನ್ನು ಮಾಡಿದಂತಹ ದೈವ ಇದೆಯಲ್ಲ, ಆ ಕಾಗಿನೆಲೆಯ ಆದಿಕೇಶವರಾಯ ಏನಿದ್ದಾನೆ ಆತ ಎಲ್ಲರನ್ನೂ ಕೂಡ ಕಾಪಾಡ್ತಾನೆ, ಸಲಹುತ್ತಾನೆ. ಹಾಗಾಗಿ ಇದರಲ್ಲಿ ಯಾವುದೇ ಸಂಶಯವನ್ನು ಇಟ್ಕೋಬೇಡಿ. ಆ ದೈವದ ಮೇಲೆ ನಂಬಿಕೆಯನ್ನು ಇಟ್ಟು ಜೀವನವನ್ನು ನಡೆಸಿದಾಗ ಬದುಕು ಸಾರ್ಥಕ್ಯವನ್ನು ಕಂಡುಕೊಳ್ಳುತ್ತೆ. ಬರುವ ಸಮಸ್ಯೆಗಳೆಲ್ಲವನ್ನು ಆತನಿಗರ್ಪಿಸಿ ನೆಮ್ಮದಿಯ ಜೀವನವನ್ನು, ನಿರಾತಂಕವಾದ ಜೀವನವನ್ನು ನಡೆಸೋ ಅಂತಹ ಪ್ರಯತ್ನವನ್ನು ಮಾಡಿ, ಚಿಂತೆಗಳಲ್ಲೇ ತುಂಬಿ ಮುಳುಗಿ ಎದ್ದು ಇವತ್ತಿನ ನೆಮ್ಮದಿಯನ್ನು, ಇವತ್ತಿನ ಖುಷಿಯನ್ನು
ಹಾಳು ಮಾಡ್ಕೋಬೇಡಿ. ಮುಂದಿನ ಜೀವನದ ಬಗೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಆ ಕಾಗಿನೆಲೆ ಆದಿಕೇಶವನನ್ನು ನಂಬಿ ನಡೆಯಿರಿ, ಎಲ್ಲವೂ ಕೂಡ ಶುಭವಾಗುತ್ತೆ ಅನ್ನುವಂತಹ ಮಾತನ್ನು, ಆತ ನಿಮ್ಮನ್ನು ಸಲಹಿ ಕಾಪಾಡ್ತಾನೆ ಅನ್ನುವಂತಹ ಮಾತನ್ನು ಈ ಕೀರ್ತನೆಯ ಮೂಲಕ ಕನಕದಾಸರು ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಸರಳವಾದಂತಹ ಕೀರ್ತನೆ, ಆದರೆ ಅರ್ಥಭಿನ್ನತೆಗಳನ್ನು ಹೊಂದಿರುವಂತಹ ಕೀರ್ತನೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಇದಿಷ್ಟು ಇವತ್ತಿನ ತರಗತಿಯ ವಿಚಾರ. ಇನ್ನುಳಿದಂತಹ ವಿಚಾರವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.